ಐನಾಪುರದಲ್ಲಿ ಸತ್ಸಂಗ ಕಾರ್ಯಕ್ರಮ. ಕನ್ನಡ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯ ಇವೆರಡೂ ಕಣ್ಣುಗಳಿದ್ದಂತೆ. ಬಸವೇಶ್ವರ ಶ್ರೀಗಳು. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ವಚನ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯ ಇವೆರಡೂ ಕಣ್ಣುಗಳಿದ್ದಂತೆ. ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯಗಳು ಕನ್ನಡಕ್ಕೆ ವಿಶೇಷವಾದ ಕೊಡುಗೆ ನೀಡಿವೆ ಎಂದು ಐನಾಪುರ ಗುರುದೇವಾಶ್ರಮದ ಪರಮ ಪೂಜ್ಯ ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳು ಹೇಳಿದ್ದಾರೆ. ಅವರು ಸೋಮವಾರ ದಿನಾಂಕ 18ರಂದು ಐನಾಪುರ ಪಟ್ಟಣದ ಗುರುದೇವಾಶ್ರಮದಲ್ಲಿ ನಡೆದ ಕಾರ್ತಿಕ ಮಾಸದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಕನಕದಾಸರ ಕುರಿತು ಮಾತನಾಡುತ್ತಿದ್ದರು. ಜೀವನದ ಅನುಭವ, ಅಮೃತ ಲೋಕಾನುಭವ ಸತ್ಯವನ್ನು ಕಾವ್ಯದ ಮೂಲಕ ಶ್ರೀ ಸಾಮಾನ್ಯರಿಗೆ ಉಣಬಡಿಸಿ ಧನ್ಯತೆ ಮೂಡಿಸಿದವರು ಕನಕದಾಸರು. ಕುಲವೆಂದು ಹೊಡೆದಾಡದಿರೆ, ನಿಮ್ಮ ಕುಲದ ನೆಲೆಯ ಬಗ್ಗೆ ಏನಾದರೂ ಬಲ್ಲಿರಾ ಎಂದು ಜಾತಿವಾದಗಳನ್ನು ಜರಿದು ಜಾತ್ಯತೀತ ಭಾವ ಹೋಗಲಾಡಿಸುವಂತೆ ಮಾಡಿದರು. ಕನಕದಾಸರು ಕವಿಯಾಗಿ, ಸಂಸಾರಿಯಾಗಿ, ಸಂತರಾಗಿ, ಶ್ರೇಷ್ಠ ಭಕ್ತರಾಗಿ, ಕೀರ್ತನಕಾರರಾಗಿ, ಎಲ್ಲದಕ್ಕೂ ಹೆಚ್ಚಾಗಿ ಜೀವನದ ಅರ್ಥವನ್ನು ಬೋಧಿಸುವ ಕವಿಯಾಗಿ, ಕೀರ್ತನಗಳ ಮೂಲಕ ಸಮಾಜದ ಸುಧಾರಣೆಯ ಪ್ರವೃತ್ತಕರಾಗಿ ಆಧ್ಯಾತ್ಮಿಕ ತುತ್ತತುದಿಯನ್ನು ಏರಿದ ಸಾಧಕರಾದರು ಎಂದರು. ಅವರ ಕೂಡಿ ಎಷ್ಟೇ ಮತನವನ್ನ ಮತನ ಮಾಡಿದಾಗ ಬಲ್ಲವರ ಮಾತಿನಿಂದ ಅಧ್ಯಾತ್ಮದ ಮಾತುಗಳೇ ಬರುತ್ತವೆ ವಿನಃ ಮತಕ್ಕೆ ಆಟ ಮಾತುಗಳು ಬರಂಗಿಲ್ಲ. ಅವರು ಬೇರು ಅಧ್ಯಾತ್ಮ ಆಗಬೇಕ. ನಮ್ಗೆ ಹತ್ತಿದ್ರೆ ಏನಾದ್ರು ಒಂದು ಮಾಡಿದೆ ಏನು ಮುಂದಿದ ಇದ್ದಿಲ್ಲ ಅಂತ ಕೇಳಿದ್ರೆ ರೇಟ್ ಚಂದ ಆಗ್ತಿದೆ. ಇದು ಬೇಗ ಇದೆ, ನಮಗೂ ಬೇಗ ಅಂತ ಇದ್ದಾರೆ. ನಾವು ಬೇಗ ಅವೆಲ್ಲ ಇವತ್ತಿಂದ ಹೇಳಿದ್ರೆ ಮನ್ಯಾಗ ಮಂದಿ ಎಲ್ಲ ಮುಂದಿರ್ತಾರೆ. ಆದ್ರೆ ಜ್ಞಾನಿಗಳು ಎಷ್ಟು ಚಂದ ಅಂತಾರೆ, ಬುದ್ಧಿ ಐತಿ ಇಲ್ಲೋ ನಿನಗೆ, ಅದ್ರ ನಾವು ಮಾಡಿದ ಕೆಲಸ ತಪ್ಪಾಗಿತ್ತು ಅಂತ ಹೇಳಿಲ್ಲ ಅವ್ರೆ, ಬುದ್ಧಿ ಐತಿಲ್ಲೋ ನಿನಗೆ ಅಂತ ಬಲ್ಲವರ ಮಾತು ನಮ್ಮನ್ನ ಮತನ ಮಾಡಿ 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 ಹೆಂಗ ಬೆಣ್ಣೆಯನ್ನ ತೆಗೆದ ಹಾಗೆ ಸಂಘವನ್ನ ಮಾಡಿದಾಗ, ಜ್ಞಾನಿಗಳ ಸಂಘ ಮಾಡಿದಾಗ ನಮ್ಮನ್ನ ಮತನ ಮಾಡಿ ಒಂದು ಅಧ್ಯಾತ್ಮದ ಒಂದು ಬೆಣ್ಣೆ ಐತಲ್ಲ, ಆ ಬೆಣ್ಣೆ ತೆಗಿರು ಅಂತ ಹೇಳಿದ್ರ ಮಾಡ್ಕೊಂತ ಬಂದಿದ್ದೀವಲ್ಲ, ಅದನ್ನ ಕರ್ಪೂರ ಗಿರಿಯ ನುಡಿಯ ಕೊಮ್ಮಂತೆ ಕುಮಾರಿ ವತನವ ಸುಂದರವಾಗಿ ಅರಿತವರ ಸಂಘ ಹಿಂಗೆ ಪುರೋಹಿತಿ ಅಂತ ಹೇಳಿದ್ರು. ಅಂದ್ರೆ ನಾಳಿಂದ ನೀವು ಯಾರ್ಯಾರ ಸಂಘ ಮಾಡ್ಬೇಕು ನೋಡಿ. ಆ ಕೋಳಿ ಹೇಳಿದ್ರೆ ಒಂದು ದಿವಸ ಇವು ಅರಿತವ್ರ ಸಂಘ ಅಂದಾಗ ಒಂದ್ ಸಂಘದಾಗ ಹೇಳ್ತಾರ. ಒಬ್ಬ ಇಬ್ರು ಗೆಳೆಯರು ಕೇಳ್ತಾರೆ, ಇಬ್ರು ಗೆಳೆಯರು ಗೊತ್ತಾಗತ್ತೆ. ಒಬ್ಬ ಇಬ್ರು ಗೆಳೆಯರು ಇಬ್ರು ಮಾತಾಡ್ಕೊಂಡಿರ್ತಾರೆ. ಇನ್ನೊಂದ್ ಕಡೆ ಅಂಗಡಿ ಇದೆ, ಈಗ ಬಾಬು ನಾನು ನಂಬಿ ಇರ್ತೇನೆ ಅಂತ ಹೇಳ್ತಾರೆ. ಇವನು ಆತ್ಮೀಯರದನ, ಅವನು ಆತ್ಮೀಯ, ಇಬ್ರು ಗೆಳೆಯರು ಆತ್ಮೀಯರೇ ಇರ್ತಾರೆ. ಆದ್ರೆ ಅವರಲ್ಲಿ ವ್ಯತ್ಯಾಸ ಏನಂತ, ಒಬ್ಬ ಅರಿವಿಯನ್ನ ಮಡಿ ಮಾಡ್ಕೊಂಡ್ಬಂದು ಇಸ್ತ್ರಿ ಪಟ್ಟನ್ನ ಮಾಡಿಕೊಟ್ಟಾರ, ಏನಂತೀರ ಅವಂಗೆ ಮಡಿವಾಳ ಅಂತೀರಿ. ಇನ್ನೊಬ್ಬ ದೋಸ್ತದಾನ ಇಸ್ತ್ರಿ ಮಾರವನ, ಹೌದಲ್ಲ, ಇಸ್ತ್ರಿ ಮಾರ. ಇವರಿಬ್ರು ದೋಸ್ತರ. ಆದ್ರೆ ಇವ್ರಿಬ್ರು ಮಾತಾಡ್ಕೊಂಡ ನಾ ಈಚಿ ಕಡೆ ಅಂಗಡಿ ಹಾಕ್ತೀನಿ, ನೀ ಈಚಿ ಕಡೆ ಅಂಗಡಿ ಹಾಕ್ತೀನಿ, ಇಬ್ರು ಕೂಡ ಅಂಗಡಿ ಹಾಕೋಣ ಅಂತೇಳಿ ಅವನು ಹಾಕಿದ. ಆದ್ರೆ ಇವನು ವ್ಯಾಪಾರ ನಡೀತಿ, ಅವನು ವ್ಯಾಪಾರ ನಡೀತಿ. ಆದ್ರೆ ವ್ಯಾಪಾರದಾಗ ಒಂದಿಟ್ಟು ವ್ಯತ್ಯಾಸ ಬಂದ, ಜಗಕ್ಕ ಏನಾಗಿಲ್ಲ ಅಲ್ಲಿ. ಆದ್ರೆ ಇಬ್ರು ಪ್ರೇಮಗಾರ. ಆದ್ರೆ ಯಾ ಅಂಗಡಿ ಎಲ್ಲಿ ಹಾಕ್ಬೇಕು ಗೊತ್ತಾಗಿಲ್ಲ. ಇವ ದಿನನಿತ್ಯ ತೊಳ್ಕೊಂಡ್ ಬಂದ ಮಡಿ ಮಾಡಿ ಇಸ್ತ್ರಿ ಮಾಡಿ ಇಡವ, ಇವ್ ಈಚೆ ಕಡೆ ಇಸ್ತ್ರಿ ಮಾರವ. ಇಸ್ತ್ರಿ ಮಾರವನ ಮತ್ತ ತಗೊಳಕ ಬಂದಾಗ ಧೂಳು ಏನು ಹೇಳಿದ್ರಿ, ಯಾವ್ದು ಹೇಳ್ತೈತೆ ಧೂಳು ಸುಳದ್ ಹೇಳ್ತೇನೆ ಅವ್ರಿಗೆ. ಆದ್ರೆ ಏನು ಇಸ್ತ್ರಿ ಕರಿ ಊದಿ ಎಲ್ಲಿ ಕೂದಿರ್ತಿರ್ತೆ, ಅದ್ರ ಎಷ್ಟು ತೊಳೆದ್ರೆ ಏನಾಗುದೈತಿ. ಇವನು ಒಬ್ಬರೇ ಆತ್ಮೀಯ ಗೆಳೆಯರೇ. ಹಬ್ಬ ಹೇಳ್ತಾರಲ್ಲ, ಗೆಳೆಯರು ಇರ್ಬೇಕ. ಯಾರಕ್ಕೆ ಇರ್ಬೇಕಂದ್ರ ಚಲೋ ವಿಚಾರ ಇರ್ಬೇಕ. ಇವನು ಸಂಘ ಅವನು ಸಂಘ ಕರೆ, ಆದ್ರ ಈ ಸಂಘದಿಂದ ಅವನ ಅರಿವು ಹೊರಸಕ್ಕಾವ ಅಂತೇಳಿ ಏನ ಮಾಡ್ತೀವಿ. ಅದರಲ್ಲಿ ಇವತ್ತೆ ಇನ್ನೊಬ್ಬರ ಮಹಾತ್ಮರಾದಂತ ಕನಕದಾಸರ ಜಯಂತಿನೂ ಕೂಡ ಇವತ್ತೆ ಆ ಕನಕದಾಸರ ಜಯಂತಿ ಕೂಡ ನಮಗೆ ಎಲ್ಲರಿಗೂ ವಾರ್ತೆಗಳನ್ನ ಕೇಳ್ತಾ ಭಕ್ತಿಯ ಸಾಮ್ರಾಜ್ಯದಲ್ಲಿ ನಿಂದಿರ್ತಕ್ಕಂಥ ಆ ಕನಕದಾಸರು ದೇವರನ್ನ ಯಾರೇ ಕಡೆ ಮುಖ ಇದ್ದಿದ್ದನ್ನ ಒಳ್ಳೆ ತನ್ನ ಕಡೆ ಮುಖವನ್ನ ಮಾಡಿಕೊಂಡು ಯಾರು ಕನಕದಾಸರು ಅಂತ ನಾ ಯಾವತ್ತೇ ಇದೆಲ್ಲ ಗೊತ್ತಿದೆ ಇಲ್ಲ. ಇಲ್ಲೇ ನಮ್ಮ ಕರ್ನಾಟಕದ ಎಲ್ಲಿ ಅಂದ್ರೆ ಉಡುಪಿಯಲ್ಲಿ ಈ ಕನಕದಾಸರು ಹೋಗ್ತಾರೆ. ಹೋದಾಗ ಈ ಜಾತಿ ಒಂದು ಬಂದಲ್ಲ, ಒಳಗೆ ಬಿಡಂಗಿಲ್ಲ. ಒಳಗೆ ಬಿಡಲಾರಕ್ಕಾಗದ ಕನಕದಾಸರು ಏನಂತಾರೆ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುವ ಏನ್ ಚಂದ ಹಾಡ ಆಡ್ತಾರ. ಈ ಹಾಡ ಕೇಳಿದಾಗ
ಆ ಕೃಷ್ಣ ಅಪ್ಪ ಏನು ಮಗ ಮಾಡಿದ್ದಲ್ಲ ತಿರುಗಿ ಇವ್ರ ಕಡೆ ಮಗ ಮಾಡಿದ. ಆ ಇನ್ನ ಅದು ಒಳಗ ಎಕಡಿಂದ ನೋಡಿದ್ರೆ ನಾವು ಯಾಕಂದ್ರೆ ಕೇಳಿದ ನೋಡ್ಬೇಕು. ಆದ್ರೆ ಅಂತ ದೇವರನ್ನ ಒಲಿಸಿಕೊಂಡಿರ್ತಕ್ಕಂಥ ದೇವರನ್ನ ಮುಖವನ್ನ ತನ್ನಂತ ಮಾಡಿರ್ತಕ್ಕ ಶ್ರೇಷ್ಠವಾದ ಒಬ್ಬ ಮಹಾ ಸಂತ ಮಹಾದಾಸರು. ಅದಕ್ಕೆ ಅವ್ರ ಹಾಡುಗಳನ್ನ ಇವತ್ತು ಕೇಳಿದ್ರೆ ಏನಂದ್ರೆ ತಲ್ಲಡಿಸಲಿರೋ ಕಂಡ ತಾಳು ಮನೆಗೆ ಎಲ್ಲರನ್ನು ತಲುವರು ಇದಕ್ಕೆ ಸಂಶಯವಿಲ್ಲ. ಏನು ಚಂದ ಹೇಳ್ತಾರೆ. ಅದರಿಂದ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ಕಟ್ಟೆಗೆ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೇರದವ ಯಾರು. ಏನ್ ಚಂದ ಹೇಳ್ತಾರೆ. ಹುಟ್ಟಿಸಿದ ಸ್ವಾಮಿ ತಾ ಮನೆಗಾರನೆಯಾಗಿರಲು ಗಟ್ಟಿಯಾಗಿ ತಲುವುದು ಇದಕ್ಕೆ ಸಂಶಯ ಇಲ್ಲ. ಯಾರ್ಯಾರ ದೇವರನ್ನು ಯಾರು ನಂಬಿದಾರ ಅವರನ್ನ ಕೈ ಬಿಡಲಾರಂತ ಅಂತೇಳಿ ಇಂಥ ದಾಸವರಣ್ಯರಾದಂತ ಕಾಳಿದಾಸ ಕನಕದಾಸರು ಇವತ್ತ ನಮ್ಮಲ್ಲಿರುವುದೇ ಜಯಂತಿಯನ್ನ ಎಲ್ಲರೂ ಕೂಡ ಇವತ್ತ ಮಾಡ್ತಾರೆ. ಅಂತ ಶ್ರೇಷ್ಠವಾದ ದಾಸರ ಪದಗಳನ್ನು ನಾವೆಲ್ಲ ಹಾಡ್ಕೊಂಡ ಕೈಯೊಳಗೊಂದು ತಂಬೂರಿ ಒಂದು ತಾಳ ಎಲ್ಲಿ ದೇಹ ಓದ ತುಂಬ ಹಳ್ಳಿ ತುಂಬ ಅಡ್ಡಾಡ್ಕೊಂತ ಹೋದಲ್ಲಿ ಹೋಗಲೆಲ್ಲ ಕೀರ್ತನೆಯನ್ನ ಮಾಡ್ತಾ ಓದಿರ್ತಕ್ಕಂಥ ಹಲವು ಗ್ರಂಥಗಳನ್ನೇ ಬರೆದಿರ್ತಕ್ಕಂಥ ಹಲವು ಪದ್ಯಗಳನ್ನೇ ಬರೆದಿರ್ತಕ್ಕಂಥ ಎಲ್ಲವೂ ಒಂದೊಂದು ಕಡೆ ಶಿವನನ್ನು ವರ್ಣನೆ ಮಾಡ್ತಾರೆ, ಗಣಪತಿ ವರ್ಣನೆ ಮಾಡ್ತಾರೆ, ವಿಷ್ಣುವಿನ ವರ್ಣನೆ ಮಾಡ್ತಾರೆ. ಅದಕ್ಕೆ ಅದರ ಕುಲವೆಂದು ಹರಿದಾಡುವ ಕುಲದಲ್ಲಿಯೇ ಏನಾದರೂ ಬಲ್ಲಿಯ ಎಷ್ಟು ಹೇಳ್ತಾರ. ನಮಗೆಲ್ಲರಿಗೂ ಕುಲ ಅಂತ ಅವರ ಹೇಳ್ತಕ್ಕಂಥ ಹೇಳ್ತಕ್ಕಂಥ ಅಂತ ಶ್ರೇಷ್ಠವಾದ ಆ ದಾಸರ ಇವತ್ತ ಜಯಂತಿ ಇರೋದ್ರಿಂದ ಅಂತ ದಾಸ ಶ್ರೇಷ್ಠರನ್ನ ನಾವೆಲ್ಲರೂ ಕೂಡ ಇವತ್ತ ನೆನಪನ್ನ ಮಾಡ್ಕೊಡೋಣ. ಅಂತ ದಾಸ ಶ್ರೇಷ್ಠರಲ್ಲಿ ಅನೇಕ ಮಂದಿ ನಮ್ಮ ಕರ್ನಾಟಕದಲ್ಲಿ ಆಗಿ ಹುಟ್ಟಿದ್ದಾರೆ. ಅಂತ ದಾಸರನ್ನ ನಾವೆಲ್ಲ ಇವತ್ತು ಜಯಂತಿಯನ್ನು ಮುಖಾಂತರ ನಾವು ಇವತ್ತ ಮಾಡ್ತಾ ಇದ್ದೇವೆ. ಅದಲ್ಲದೆ ಇವತ್ತು ತಾವೆಲ್ಲರೂ ಕೂಡ್ಕೊಂಡು ಈ ಗೌರಿ ಹುಣ್ಣಿಮೆಯ ಅದರ ಮಾರನೆಯ ದಿವಸದಲ್ಲಿ ಅವೆಲ್ಲ ಇಷ್ಟೆಲ್ಲ ಸಂಖ್ಯೆಯಲ್ಲಿ ಬಂದಿವೆ. ಅದಲ್ಲದೆ ನಮ್ಮ ಪೊಲೀಸರವರು ಇವತ್ತಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವರಿಗೆ ಒಂದು ಸಂಘ ಭವದಿಂದ ಮುಕ್ತವಾಗ್ತದೆ, ಒಂದು ಸಂಘ ಭವವನ್ನು ಮುಕ್ತದೆ. ಅದಕ್ಕೆ ಮನುಷ್ಯನಿಗೆ ಮನ ಏವ ಮನುಷ್ಯನ ಮೋಕ್ಷ ಬಂದ ಯೋಗ ಅಂತ ಹೇಳ್ಬೇಕು. ಮನುಷ್ಯನ ಮನಸ್ಸು ಇದು ಬಂಧನಕ್ಕೂ ಅದ ಕಾರಣ, ಬಂಧನದಿಂದ ಬಿಡುಗಡೆಗೊಳಿಸುವುದು ಅದೇ ಕಾರಣ. ಸತ್ಸಂಗ ಮಾಡಿದೇ ಬಂಧನದಿಂದ ಬಿಡುಗಡೆ ಆಗತ್ತೆ, ಮತ್ತು ದುಷ್ಟ ಸಂಘ ಮಾಡಿದೇ ಬಂಧನಕ್ಕೂ ಒಳಪಡುತ್ತದೆ. ಅದಕ್ಕೆ ಎರಡನ್ನೇ ಮಾಡೋದು ಯಾವುದು ಅಂದ್ರೆ ನಾನು ಒಳಗಿರುವಂತ ಮನಸ್ಸು ಅಂತ ಹೇಳಿದ್ರು. ಅದಕ್ಕೆ ಅರಿತವರ ಸಂಘ ಮಾಡುವಂತ ಅಸಮಾನ್ಯನು ಕೂಡ ಹರಿಯದವರೊಡನೆ ಸಂಗಮ ಮಾಡಿದರೆ ಕಲ್ಲು ಒಯ್ದು ಕಿರಿಯ ತೆಗೆದುಕೊಂಡಂತೆ, ಬಲ್ಲವರೊಡನೆ ಸಂಗಮ ಮಾಡಿದರೆ ಮೊಸರು ಒಜೆದು ಬೆಣ್ಣೆಯ ತೆಗೆದುಕೊಂಡಂತೆ. ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಸಂಘ ಕರ್ಪೂರ ಗಿರಿಯ ನುರಿಯ ಕೊಂಬಂತೆ ಬಹಳ ಸುಂದರವಾಗಿ ಅಸಮಾದೇವಿ ಹೇಳಬೇಕು. ಸುಂದರವಾದಂತಹ ಅಂದ್ರೆ ಬಲ್ಲವರ ಸಂಘ ಮಾಡಿದರೆ ಏನಾಗ್ತತಿ ಅಂತ ಹೇಳಿದ್ರು, ಅರಿತವರಾದ ಸಂಘವನ್ನ ಮಾಡಿದರೆ ಏನಾಗ್ತತಿ ಅಂತ ಹೇಳಿದ್ರು. ಅಲ್ಲಿ ಚರ್ಚೆ ಹೇಳ್ತಾರೆ, ದುಷ್ಟರ ಸಂಘವನ್ನ ಮಾಡಿದಾಗ ಕಲ್ಲ ಕಟ್ಟದ ಅವಾಗ ಬೆಂಕಿ ತೆಗಿತಿದ್ರಿ. ವಿಜಾಪುರ ಆಶ್ರಮದ ಪರಮ ಪೂಜ್ಯ ಷಡಕ್ಷರಿ ಮಹಾಸ್ವಾಮಿಗಳು ಮಾತನಾಡಿ, ಸತ್ಸಂಗ ಇದು ಸತ್ಯವಂತರ ಸಂಘ. ಶ್ರೀ ಸಿದ್ದೇಶ್ವರ ಶ್ರೀಗಳ ಆಶಯದಂತೆ ವರ್ಷದ 12 ತಿಂಗಳು ಯೋಗ, ಜಪಯಜ್ಞ, ಸತ್ಸಂಗಗಳು ಜರುಗಬೇಕು. ಸಿದ್ದೇಶ್ವರ ಶ್ರೀಗಳ ಇಚ್ಛೆಯಂತೆ ಐನಾಪುರದ ಗುರುದೇವಾಶ್ರಮದಲ್ಲಿ ಸತ್ಸಂಗ ನಡೆಯುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು. ಈ ರೀತಿ ದುರುಪಯೋಗ ಆಗ್ತಾ ತಿಳ್ಕೊಂಡ್ರೆ ಆ ಓಡು ಮುಂಜಾನೆ ವಿಚಾರ ಮಾಡ್ಯಾರ. ಯಾಕಂದ್ರೆ ಆ ಓಡು ಬೆಳಿಗ್ಗೆ 6 ಗಂಟೆಗೆ ಅನ್ಕೊಂಡ 40-50 ಸಾವಿರ ಜನ ತುಂಬಿಬಿಡುತ್ತಿತ್ತು. ಅದಕ್ಕೆ ಆ ಕಾಯಿದಾಗ ಓಡು ಜಾಸ್ತಿ ಮಾಡಬೇಡ ಅಂತ ಬರುತ್ತೆ. ಈಗ ಅವ್ರು ಹೇಳ್ದಾಗ ಏನಪ್ಪ ಈಗ ಹಚ್ಚಿ ಆರಾಮ ಇದು ಹಾಗೆ ಕಾಲಿ ಬಿಡಿ ಮಂದಿ ಯಾವುದು ನ್ಯಾಯಗಳು ಕಾಲಿಗಿರ್ತಾವ. ಈ ಹುಡುಗ ನಮ್ಗಿಂತ ಚಲೋ ಹೊಂದಲ್ಲ. ಆ ಕರಿಕೆ ಅಂತೂ ತುಳಿತಾರ ತುಳಿ ಕಾಲ. ಯಾಕಂದ್ರೆ ಎಷ್ಟೇ ತುಳಿದ್ರು ಸಹಿತ ಮತ್ತೆ 2 ದಿನ ನಾವು ಎಲ್ಲ ಬಿಟ್ಟು ನ್ಯಾಯ ಬಂದಿರ್ತೀವಿ. ಯಾಕಂದ್ರೆ ನನ್ನ ಉತ್ಸಾಹ ಯಾಕಂದ್ರೆ ನನ್ನಲ್ಲೇನಪ್ಪ ಮ್ಯಾಗ ಬಿಟ್ಟು ಮ್ಯಾಗ ಈ ಮತ್ತೆ ಬೇಕಾದ ಯಾಕಂದ್ರೆ ಯಾರು ಹೇಳಿಗಾಕಿ ಯಾರು ದೊಡ್ಡವ್ರು ಆಗ್ತಾರ ಈ ಮತ್ತೆ ಅದು ಸೇರ್ಬೇಕಂತ ಅದು ನಾವು ಬಿಟ್ಟು ಜಗತ್ತ. ಯಾಕಂದ್ರೆ ನಾವಂತೂ ಏನಪ್ಪ ಕಲ್ಸಿ ಕೆಲಸ ಮಾಡ್ತಾರೆ.
ಅದು ಹಂಗೆ ಸಮಸ್ಯೆ ಇರ್ಬೇಕು. ಯಾಕ ನಾವೇನು ವಿಚಾರ ಮಾಡ್ತೀವಲ್ಲ ಅದರಲ್ಲೂ ಸಹಿತ ವಿಚಾರ ಮಾಡ್ತೀವಿ. ಎಲ್ಲಿ ಅಧ್ಯಾತ್ಮ ಈಗ ಆಶ್ರಮಗಳಲ್ಲಿ ಮಠಗಳಲ್ಲಿ ಏನಪ್ಪ ನಿರಂತರವಾಗಿ ಸಾಧಿಸೋದು ಯಾವಾಗ ಆ ತೋಳು ಸಂಕಲ್ಪದಲ್ಲಿ ಯಾಕ ನಾನ್ ಜಾಸ್ತಿ ಯಾರು ಕೇಳ್ತಾರ ಎಲ್ಲಾ ದೊಡ್ಡ ದೊಡ್ಡ ಮೊಬೈಲ್ದಾಗ ಅಗಲಾರಾಗ್ತದೆ ಬರುತ್ತಾರೆ ಮನ್ಯಾಗ ಓದಿರ್ತಾವ ನಾವು ಟಿವಿ ಬಾಳಕಿ ಯಾಕ ನಾವು ದೊಡ್ಡ ದೊಡ್ಡ ಬಾಳಗೆ ಇರ್ತಾವ ಅಗಲಾರಾತ್ರಿ ಒದರ್ತಾವ ಮತ್ತ ಅಂತಾದ್ರಾಗ ಯಾರು ಕೇಳ್ತಾರ. ಈ ಸಮಯದಲ್ಲಿ ಕವಿ ಹಾಗೂ ಶಿಕ್ಷಕ ಸಂಜು ಕೋಡಿ ಮಹಾಪ್ರಸಾದ ಸೇವೆ ಸಲ್ಲಿಸಿದರು. ಭಕ್ತಿ ಸೇವೆಯನ್ನು ಮಲ್ಲಪ್ಪ ಬುರ್ಗಿ, ಖ್ಯಾತ ಭಜನಾ ಕಲಾವಿದ ಸುಭಾಷ್ ಗಸ್ತಿ, ಶಿವಗೌಡ ಚೌಗ್ಲಾ ಸಂಗಡಿಗರು ನೆರವೇರಿದರು. ಬಳಿಕ ಸಂಜಯ್ ಕೋಳಿ ಕುಟುಂಬದವರು ಶ್ರೀಗಳನ್ನು ಸತ್ಕರಿಸಿದರು. ಈ ಸಂದರ್ಭದಲ್ಲಿ ತಮ್ಮಣ್ಣ ಪಾರ್ಶೆಟ್ಟಿ, ಶ್ರೀಶೈಲ್ ಅಫರಾಜ್, ರಾವ್ ಸಾಬ್ ಚೌಗ್ಲಾ, ತಮ್ಮಣ್ಣ ಕಮತಿ, ಮೃತ್ಯುಂಜಯ್ ಹವಳಿ, ಅಶೋಕ್ ಚೌಕ, ಪ್ರೇಮಾ ಕೋಳಿ, ಅಭಿಷೇಕ್ ಕೋಳಿ, ಭಾಗ್ಯಶ್ರೀ ಕೋಳಿ, ಕುಮಾರ್ ಗಾಣಿಗೇರ್, ಧರೆಪ್ಪ ಅಕಿವಾಟಿ, ಅಪ್ಪಾಸಾಬ್ ಪಾರ್ಶೆಟ್ಟಿ, ಶಿವಶಂಕರ್ ಕುಂಬಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿರೂಪಾಕ್ಷ ಟೂಗನ್ನವರ್ ನಿರೂಪಿಸಿದರು. ಪ್ರಕಾಶ್ ಕೊರ್ಬು ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಡೆ.